ನಮಸ್ಕಾರ ನಾಲ್ಮೆಯ ಕರುನಾಡಿಗ, ನನ್ನ ನೆಚ್ಚಿನ ಕನ್ನಡಿಗರಿಗ. ಇವತ್ತಿಂದ ಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಅಂದ್ರೆ ನನ್ನ ತೆರೆಮರೆಯ ಕಥೆಯನ್ನ, ನಾನು ಹೋಗೋ ಜಾಗದ ಕಥೆಯನ್ನ, ಅದರ ಹಿಂದಿನ ಕಥೆಯನ್ನ ನಿಮ್ ಮುಂದೆ ಹೇಳೋಣ ಅಂತ ಎಷ್ಟು ಯಾನವನ್ನು ಶುರು ಮಾಡ್ತಾ ಇದ್ದೀನಿ. SG ಮಲೆನಾಡು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಒಂದು ಜಾಗದ ಇತಿಹಾಸವನ್ನ, ಅದರ ಕಥೆಯನ್ನು ತಿಳಿದ್ರೆ, ಆ ಜಾಗಕ್ಕೆ ತಲುಪೋ ಪ್ರಯಾಣವನ್ನ, ಅದರ ಹಿಂದಿನ ಕಥೆಯನ್ನ ಈ SG ಯಾನದಲ್ಲಿ ತಿಳಿತೀರಾ. ನೀವು ನಮ್ಮಲ್ಲೊಬ್ಬರಾಗಿ ಅಥವಾ ನನ್ನ ಜೊತೆಯಾಗಿ ಆ ಜಾಗಕ್ಕೆ ಪ್ರಯಾಣವನ್ನು ಮಾಡ್ತೀರಾ. ಭಾವನೆಯನ್ನು ತರಿಸ್ಬೇಕು ನಿಮ್ಮಲ್ಲಿ, ಅಥವಾ ಆ ಪ್ರಯಾಣದಲ್ಲಿ ನಿಮ್ಮನ್ನು ಜೊತೆ ಹಾಕ್ಸ್ಬೇಕು ಅಂತ ತೆರೆಯ ಕಥೆಯನ್ನು ಅಥವಾ ಒಂದು ಜಾಗದ ಕಥೆಯನ್ನು ಮಾತ್ರ ಹೇಳ್ತಿದ್ದೆ. ಆದರೆ ಇನ್ನು ಆ ಜಾಗಕ್ಕೆ ಹೋಗೋ ಕಥೆಯನ್ನು, ಅದರ ಸುತ್ತಮುತ್ತಲಿನ ಕಥೆಯನ್ನು ಹೇಳಬೇಕು. ಆ ಪ್ರಯಾಣ ಹೇಗಿರುತ್ತೆ ತೋರ್ಸೋಣ, ಅಲ್ಲಿಯ ತೆರೆಮರೆಯ ಕಥೆಗಳನ್ನು ತೋರ್ಸೋಣ ಅಂತ. ಆ ಜಾಗಕ್ಕೆ ಹೋಗೋ ನನ್ನ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ SG ಯಾನವನ್ನು ಶುರು ಮಾಡಿರೋದು. ಇನ್ನು ಮುಂದೆ SG ಯಾನದ ಮೂಲಕ ನನ್ನ ಜೊತೆ ನೀವು ಪ್ರಯಾಣ ಮಾಡಿ. ಕಾರ್ ಪರ್ಚೇಸ್ ಮಾಡಿದ ತಕ್ಷಣ ಎಲ್ಲಾರು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೋತಿದ್ದೆ. ಅಂದ್ರೆ ಒಂದಷ್ಟು ಆ ಕಾರ್ನ ಅನುಭವ ಪಡಿಬೇಕು ಅಂತ ಅನ್ಕೋತಿದ್ದೆ. ಆದ್ರೆ ಏನ್ ಮಾಡೋದು, ಅದಾದ ತಕ್ಷಣ ನಂಗೆ ಸಮಯ ಸಿಕ್ಕಿಲ್ಲ. ಎಲ್ಲಾರು ಹೋಗ್ಬೇಕು ಅನ್ನೋ ಸಮಯ ಸಿಕ್ಕಿಲ್ಲ. ಅಂದ್ರೆ ನನ್ನ ಫ್ರೀಯಾಗಿ ಈ ವಿಡಿಯೋ ಕಂಟೆಂಟ್ ಶೂಟ್ಗಳು ಈ ತರದ್ ಏನಿದೆ, ನನಗೋಸ್ಕರ ನಾನು ಸಮಯ ಕೊಟ್ಕೊಂಡು ಹೋಗ್ಬೇಕು ಅನ್ನೋ ಯೋಚನೆ. ಏನಾಯ್ತು, ಆ ಕಾರ್ನ ಖರೀದಿ ಮಾಡಿ ಅಥವಾ ಪರ್ಚೇಸ್ ಮಾಡಿ ಒಂದು ದಿನಕ್ಕೇನೆ ಅರ್ಜೆಂಟ್ ಆಗಿ ಮಾಡ್ಲೇಬೇಕಾಗಿರೋದು ಒಂದು ಕಂಟೆಂಟ್ ಸಿಕ್ತು, ಒಂದು ವಿಡಿಯೋ ಸಿಕ್ತು. ಹಾಗಾಗಿ ಹೊರಟವನು ಅನ್ಕೊಂಡಿದ್ದೆ. ಅಂದ್ರೆ ಕಂಟೆಂಟ್ ಅಂತ ಹೋದಾಗ ಅಷ್ಟೊಂದು ನಾವು ವಿಡಿಯೋನ ಶೂಟ್ ಮಾಡಕ್ಕಂತ ಹೋದಾಗ ಅಷ್ಟೊಂದು ನಮ್ಗೆ ನಾವು ಟೈಮ್ ಕೊಡಕ್ಕಾಗಿಲ್ಲ, ಅಥವಾ ನಮ್ಮ ನಾವೇನೋ ಒಂದು ಅನುಭವ ಪಡಿ ಸ್ವಲ್ಪ ಕಷ್ಟ ಪಡಿಬಹುದು. ಎಲ್ಲಾ ಪ್ರಯಾಣದಲ್ಲೂ ಒಂದೊಂದು ಅನುಭವ ಸಿಗುತ್ತೆ, ಒಂದೊಂದು ಖುಷಿ ಇರುತ್ತೆ, ಹೊಸ ಜಾಗಗಳನ್ನ ನೋಡ್ತಿರ್ತೀವಿ. ಆದ್ರೆ ಏನಾಗುತ್ತೆ, ಕೆಲವು ಟೈಮು ಅದಾಗಲ್ಲ. ಯಾಕಂದ್ರೆ ಕೆಲವು ಟೈಮ್ ಆಗಲ್ಲ, ತುಂಬಾ ಟೈಟ್ ಆಗ್ಬಿಡುತ್ತೆ, ತುಂಬಾ ಟೈಮ್ ಕಡಿಮೆ ಇರುತ್ತೆ, ಅವಾಗ ಮಾಡ್ಲೇಬೇಕಾಗುತ್ತೆ. ಆದ್ರೆ ಈ ಟ್ರಿಪ್ ಅದೇನೋ ಗೊತ್ತಿಲ್ಲ, ಕಂಟೆಂಟ್ ಅಂತ ಬಂದಿದ್ದು ಅದೊಂಥರ ಒಂದು ಅನುಭವ ಆಗ್ತಾ ಹೋಯ್ತು. ಈ ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ, ಈ ಥಾರ್ ರಾಕ್ಸ್ ತನ್ನ ಕಾರ್ನ ಏನಕ್ಕೆ ಮಾಡಿದ್ದಾರೆ, ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಥವಾ ಟ್ರಾವೆಲ್ಗೆ, ಟ್ರಿಪ್ ಏನ್ ಕಾನ್ಸೆಪ್ಟ್ ಗೋಸ್ಕರ ಈ ಕಾರ್ನ ಮಾಡಿದ್ದಾರೆ, ಅದೆಲ್ಲದನ್ನು ನಾನು ಒಂದೇ ಟ್ರಿಪ್ ಅಲ್ಲಿ ಅನುಭವಿಸಿದೆ. ಈ ಸಮುದ್ರ ತೀರದಲ್ಲಿ ಗಾಡಿ ಓಡಿಸಿದ್ವಿ, ಅಲ್ಲಿ ಮಜವಾಗಿತ್ತು ಅನುಭವ. ಆ ಅಲೆಗಳ ಜೊತೆ ಗಾಡಿ ಓಡಿಸಿದಂತೂ ಅದಂತೂ ನೆಕ್ಸ್ಟ್ ಲೆವೆಲ್ ಅನುಭವ. ಅದೊಂಥರ ಮಜಾ ಇತ್ತು. ತುಂಬಾ ದಿನದ ಕನ್ಸು ನನಗೆ ಸಮುದ್ರ ತೀರದಲ್ಲಿ ಗಾಡಿ ಓಡಿಸ್ಬೇಕು, ಅದನ್ನ ಮಾಡಿದ್ವಿ. ಅದಾದ್ಮೇಲೆ ಸಮುದ್ರ ತೀರ ಆದ್ಮೇಲೆ ಬೇರೆ ಬೇರೆ ಜಾಗದಲ್ಲಿ, ಅಲ್ಲಿಂದ ಸಾಣಿಕಟ್ಟ, ಅದು ಒಂಥರ ದೊಡ್ಡ 400 ಎಕರೆ ಫೀಲ್ಡ್, ಅಲ್ಲೂ ಕಾರ್ ಓಡಿಸಿದ್ದು, ಅಲ್ಲಿ ತಿರುಗಾಡಿದ್ದು, ಆ ಅನುಭವ ಒಂಥರ ಬೇರೆ. ಅಲ್ಲಿಂದ ಮತ್ ಬರುವಾಗ ಅಲ್ಲಲ್ಲ ಸಿಕ್ಕ ಬೇರೆ 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 ಜಾಗಗಳು, ಅದ್ರಲ್ಲಿ ನಿರ್ದಿಷ್ಟವಾಗ ಜಾಗಕ್ಕೆ ಇಂಥದ್ದೇ ಅಂತ ಹೆಸರಿಲ್ಲ. ಹೋಗೋ ದಾರಿಯಲ್ಲಿ ಸಿಕ್ಕ ಕಾಡು, ನದಿ ತೊರೆಗಳು, ಅಥವಾ ಈ ನದಿಗಳು, ಅದ್ರ ಪಕ್ಕದ ಜಾಗಗಳು, ಒಂಥರ ಬೇರೆನೆ ಅನುಭವ ಅದು. ಅದು ಈ ಕಾರ್ ಜೊತೆಗೆ ಒಂಥರ ತಗೊಂಡ ತಕ್ಷಣ, ಯಾವ್ದೇ ಒಂದು ವೆಹಿಕಲ್ ನ, ಯಾವ್ದೇ ಒಂದು ವಸ್ತುನ ತಗೊಂಡ ತಕ್ಷಣ ಅದೊಂದು ನೆಮ್ಮದಿ ಸಿಗ್ಬೇಕು. ನಿಮ್ಗೆ ಅಂದ್ರೆ ಇದನ್ನ ತಗೊಂಡಿದ್ದ ಸಾರ್ಥಕ ಆಯ್ತು, ಅಥವಾ ಇದನ್ನ ತಗೊಂಡ ಉದ್ದೇಶ ಏನಿದೆ ಕರೆಕ್ಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಈ ಭಾವನೆ ಬರ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್, ಅದು ತುಂಬಾ ಯೋಚನೆಲ್ಲೇ ತಗೊಂಡಿದ್ದು ಈ ಕಾರ್ನ. ಇದು ಆಗತ್ತಾ, ಅಥವಾ ಇದರ ಮೇಂಟೆನೆನ್ಸ್, ಅಥವಾ ಇದು ತುಂಬಾ ಕಡಿಮೆ ಮೈಲೇಜ್, ಹಾಗೆ ಇದ್ರ ಮೇಂಟೆನೆನ್ಸ್ ಇರ್ಬೋದು. ಆಮೇಲೆ ತುಂಬಾ ದೊಡ್ಡ ಗಾಡಿ, ಇದನ್ನ ತುಂಬಾ ಚಿಕ್ಕ ಚಿಕ್ಕ ದಾರಿಗಳ ತೂರ್ಸೋದ್ ಕಷ್ಟ, ಈ ತರದೆಲ್ಲ ತುಂಬಾ ಯೋಚನೆ ಇತ್ತು. ಆದ್ರೆ ಒಂದ್ಸರಿ ನಾನು ಈ ಗಾಡಿನ ತಗೊಂಡು ಈ ರೋಡ್ಗಳಿಗೆ ಬಂದ್ಮೇಲೆ, ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ, ಗಾಡಿ ತಗೊಂಡು ಕೇವಲ ಒಂದ್ 4-5 ದಿನಗಳಿಗೆ ನನ್ಗೆ ಅದು ಸಾರ್ಥಕ ಅನ್ಸೋ ಭಾವನೆ ಕೊಟ್ಟಿದೆ. ಅಂದ್ರೆ ನನ್ನ ಕೆಲಸಕ್ಕೆ, ನನ್ನ ಪ್ರೊಫೆಷನ್ಗೆ ಇದಕ್ಕಿಂತ ಸೂಟ್ ಆಗೋ ಗಾಡಿ, ಇದಕ್ಕಿಂತ ಹೋಲೋ ಗಾಡಿ ಇನ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಒಂಥರ ಬೆಸ್ಟ್ ಇದೆ. ಆಮೇಲೆ ಈ ಗಾಡಿನ ಡ್ರೈವ್ ಮಾಡೋ ಅನುಭವನೇ ಬೇರೆ, ಒಂಥರ ಚೆನ್ನಾಗಿದೆ. ನನ್ನ ಪ್ರೊಫೆಷನ್ಗೆ ಪರ್ಫೆಕ್ಟ್ ಒಂದು ಆಯ್ಕೆ ಅಂತ ಹೇಳ್ಬೋದು. ಇದೆಲ್ಲ ಅನುಭವ ಕೋಟಿ ಕೊಟ್ಟರು ಸಿಗಲ್ಲ. ಈ ನದಿ ಪಕ್ಕ ಗಾಡಿ ಓಡಿಸೋದು, ಅಥವಾ ಸಮುದ್ರದ ಪಕ್ಕ ಓಡಿಸೋದು, ಅಂದ್ರೆ ಗಾಡಿ ಓಡಿಸೋದು ಮಾತ್ರ ಅಂತಲ್ಲ, ಇಲ್ಲೆಲ್ಲ ಸಮಯ ಕಳೆಯೋದಿಲ್ಲ, ಬೆಲೆ ಕೆಟ್ಟು ಹಾಕಿರೋ ಅನುಭವ, ಇದನ್ನ ನಾವು ಪಡಿಬೇಕಷ್ಟೇ. ಆಮೇಲೆ ಇನ್ನೊಂದು, ಕೆಲವೊಮ್ಮೆ ಈ ದಾರಿ ತಪ್ಪಿಯೆಲ್ಲ ಹೋಗ್ತಿವಲ್ಲ, ಇದು ಈ ಒಂದು ಜಾಗಕ್ಕೆ ಬಂದ್ವಿ, ನಾವು ಕೋಟೆಯನ್ನು ಹೊಡಕ್ ಹೋಗ್ತಾ ಇದ್ದದ್ದು, ಒಂದ್ ಜಾಗಕ್ಕೆ ಬಂದ್ವಿ. ಅದು ಬಂದಿದ್ದು ನಾವು ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿಯೇ ಬಂದಿದ್ದು. ದಾರಿ ತಪ್ಪಿ ಬಂದಾಗ ಅಲ್ಲಿ ಸಿಕ್ಕಿದ್ದು ಆ ವ್ಯೂ, ಅಥವಾ ಸೌಂದರ್ಯ ಏನಿದೆಯಲ್ಲ, ಹಳ್ಳದ ಸೌಂದರ್ಯ, ನದಿದು ಅದ್ಭುತವಾಗಿತ್ತು. ಹೆಂಗಂದ್ರೆ ನಾವು ತುಂಬಾ ಆತುರ ಬಂದಿದ್ವು, ಇಲ್ಲ ಇಷ್ಟು ಗಂಟೆ ಒಳಗೆ ಇಲ್ಲಿ ಮುಟ್ಬೇಕು ಅಂತ. ಈ ಜಾಗಕ್ಕೆ ಬಂದ್ಮೇಲೆ ಸಮಯ ಕಳೆದೋಗಿದೆ, ಗೊತ್ತಾಗಿದೆ. ಸಮಯ ಏನೋ ನಾವು ಅನ್ಕೊಂಡ್ ಬಂದಿದ್ಕಿಂತ 1-2 ಗಂಟೆ ಹೆಚ್ಚೇ ಹೋಯ್ತು. ಬಟ್ ಅದಕ್ಕೆ ಅದು ವ್ಯಾಲ್ಯೂ ಮಾಡುತ್ತೆ, ಯಾಕಂದ್ರೆ ಅದು ಅಲ್ಲಿ ಅನುಭವ ಚೆನ್ನಾಗಿದೆ.
ವಾಪಸ್ ಹೋಗಿ ಆ ಕಡೆ ಇಲ್ಲಿಗೆ ಈಗ ಲೆಫ್ಟ್ ಇಲ್ಲೋ ಲೆಫ್ಟಿಗೆ ಹೋಗ್ಬೇಕಾ? ಈಗ ಲೆಫ್ಟ್ ಹೋಗಿ ಲೆಫ್ಟ್ ಇಂದ ಒಂದ್ 3-4 ಕಿಲೋಮೀಟರ್ ಹೋಗಿದ್ದೀಗ ಆನೆಯಲ್ಲಿ ಕಕ್ಕಳಿ ಬುದು ಅನ್ಸುತ್ತೆ. ಅಲ್ಲಿ ಕಕ್ಕಳಿ ಸಿಗ್ತದೆ, ಅಲ್ಲಿ ಅಂತೂ ನಿಮ್ಗೆ ಗೊತ್ತಾಗ್ತದೆ ಇಟ್ಲ ಬದಿ ರೋಡ್ ಮಟ್ಟ ಇಟ್ಟು ಈ ಬದಿ ಬರುದಿಲ್ಲ, ಅದೇ ಬದಿ ಹೋಗುತ್ತೆ ಅದು ಬರೀತಿಲ್ಲ. ಅಲ್ಲಿ ವಾನೆಯಲ್ಲಿ ಹೋಗಿದ್ದು ನಿಮ್ಗೆ ಜಡ್ಡಿಗದ್ದೆ ಅಲ್ಲಿ ಅಲ್ಲೊಂದು ಬ್ರಿಡ್ಜ್ ಇದೆ ಸೇಮ್ ಇದೇ ತರ 3 ತೋಟ ಇದೆಯಾ, ಆ ಕಡೆ ಲೆಫ್ಟ್ ಹೋಗುತ್ತೆ ಜಡ್ಡಿಗದ್ದೆ. ಈಗ ಕೆಳಗೆ ಇಳಿಯೋದು ಬೇಡ, ಸೀದಾ ಹೋದ್ರೆ ಅಲ್ಲಿ ಬೋರ್ಡ್ ಎಲ್ಲ ಉಂಟು. SG ಯಾನಕ್ಕೆ ಅಂದ್ರೆ ನನ್ನ ಪ್ರಯಾಣದ ಕಥೆಗಳನ್ನು ಹೇಳೋಕಂತ ಒಂದು ಚಾನೆಲ್ ನ ತೆಗೆದಿದ್ದೀನಿ. ಯಾಕೆ ತೆಗ್ದಿದ್ ಕಾರಣ ಅಂದ್ರೆ ನಾನೀಗ ಹೋಗಿ ಒಂದು ಜಾಗದ ಕತೆ ಹೇಳೋದೊಂದಾದ್ರೆ ಅದ್ರ ಹಿಂದಿನ ಕತೆ ಒಂದಷ್ಟು ಇರುತ್ತೆ ಆ ಜಾಗಕ್ಕೆ ಹೋಗೋಕೆ. ಆ ಕತೆಗೆ ಇದಕ್ಕಿಂತ ಒಂದು ಉದಾಹರಣೆ ಅಥವಾ ಈ ವಿಡಿಯೋ ನಾನೀಗ ಸ್ಟಾರ್ಟ್ ಮಾಡಿದ್ದೆ, ಇವತ್ತಿಂದ ಶುರು ಮಾಡೋಣ, ಹಿಂದಿನ ತೆರೆಮರೆಯ ಕತೆಗಳನ್ನೊಂದಷ್ಟು ಹೇಳೋಣ ಅಂತ ಶುರು ಮಾಡಿದ್ದೆ. ಕೊಂಕಿ ಕೋಟೆ ಅಂತ ಒಂದು ಕೋಟೆಯನ್ನು ಹೊರಟಿದ್ದು ನಾವು. ಆ ಕೋಟೆಯನ್ನು ಹುಡುಕಿ ಒಂದು 10 ಅಲ್ಲಿಂದ ಯಲ್ಲಾಪುರದಿಂದ ಬರುವಾಗ ಒಂದು 10 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇತ್ತು, ಈ ದಾರಿಗೂ ಇನ್ನೊಂದು ದಾರಿಗೂ 10 ಕಿಲೋಮೀಟರ್ ಉಳಿಯತ್ತಲ್ಲ ಅಂತೇಳಿ ಈ ದಾರಿಲಿ ಬಂದ್ವಿ. ಅದೇ ದಾರಿ ಬ್ಲಾಕ್ ಆಗಿದೆ, ಇವಾಗೆಲ್ಲ ಮುಂದೆ ಹೋಗಂಗಿಲ್ಲ. ಆ ದಾರಿ ಹಾಗಾಯ್ತಲ್ಲ ಅಂತ ಇನ್ನೊಂದು ದಾರಿಲಿ ಬಂದ್ವಿ. ಎಲ್ಲ ಸುತ್ತಾಡ್ತಿದ್ವಿ, ಯಲ್ಲಾಪುರದ ಕಾಡುಗಳು ಸುತ್ತಾಡ್ತಾ ಇದ್ವಿ. ತೆರೆಮರೆಯ ಏನು ಈ ಇದಿರುತ್ತಲ್ಲ, ಏನು ಸರ್ಕಸ್ಗಳಿರುತ್ತಲ್ಲ, ನಮ್ಗೆ ಈ ತರ ಇರುತ್ತೆ. ಇವಾಗ ಇಲ್ಲೆಲ್ಲ ಹುಡ್ಕೊಂಡು ಎಲ್ಲ ಕಾಡ ಹತ್ರ ಒಂದು ದಾರಿ ಬಂದಿದ್ವಿ, ಮುದ್ದೆ ಕಾಡಲ್ಲಿ ಇಟ್ಕೊಂಡಿದ್ವಿ. ಪುಣ್ಯಕ್ಕೆ ಈ ದಾರಿ ಹೋಗ್ತಿರೋದು ನಾವು ಅಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಹೇಳ್ತಾರೆ. ಅದೇ SG ಯಾನದ ಏನು ಅದಕ್ಕೊಂದು ಪರಿಕಲ್ಪನೆ ಇತ್ತಲ್ಲ, ಒಂದು ಕಲ್ಪನೆ ಇತ್ತಲ್ಲ, SG ಯಾನ ಏನಕ್ಕೆ ಶುರು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಅದನ್ನ ಇವತ್ತು ಶುರು ಮಾಡಿದ್ಕು, ನಾವು ದಾರಿ ತಪ್ಪಿದ್ಕು, ಇಷ್ಟು ಕಥೆಗಳನ್ನ ಹೇಳ್ತಿರೋದಕ್ಕೂ ಅದು ಕರೆಕ್ಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಇದೇ ಕಥೆಗಳನ್ನ ನಾನು ತೋರಿಸ್ಬೇಕಂತಿದ್ದು, ನಾವೇನೇನ್ ಮಾಡ್ತೀವಿ, ಏನೇನ್ ಇರುತ್ತೆ ಇಲ್ಲಿ, ಅಥವಾ ಹೇಗೆ ಆಗುತ್ತೆ ಅನ್ನೋದನ್ನ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಸ್ವಲ್ಪ ತೋರಿಸ್ಬೇಕನ್ನೋ ಉದ್ದೇಶದಲ್ಲೇ ಇದನ್ನ ಶುರು ಮಾಡಿದ್ದು. ಆ ಕತೆಗೆ ಇವತ್ತಿನ ದಿನ ಅಥವಾ ಇವತ್ತು ನಾನು ಶುರು ಮಾಡಿದ್ದೀನ ಕರೆಕ್ಟ್ ಆಗಿದೆ ಅನ್ಸುತ್ತೆ. ಶುರು ಮಾಡಿದ್ದೇನೆ ದಾರಿ ತಪ್ಪಿದ್ದೀವಿ, ತೊಂದರೆ ಇಲ್ಲ. ಆಮೇಲೆ ಶುರು ಮಾಡಿದ್ದೇನೆ ಕಷ್ಟದ ದಾರಿ ಸಿಕ್ಕಿದೆ. ಅದು ಕಷ್ಟದ ದಾರಿಯಲ್ಲಿ ನಡೆದಾಗ್ಲೇ ಒಂದು ಒಳ್ಳೆ ಜಾಗ ಸಿಗೋದು. ನೋಡೋಣ ಹೇಗೋಗುತ್ತೆ ಅಂತ. ಕೊನೆಯದಾಗಿ ನಾವು ಕೋಟೆಯನ್ನು ಹುಡುಕೋ ಪ್ರಯತ್ನನ ಕೈ ಬಿಟ್ಟಿದ್ವಿ, ಯಾಕಂದ್ರೆ ಇನ್ನೂ ತುಂಬಾ ದೂರ ಹೋಗ್ಬೇಕು. ಆಮೇಲೆ ಟೈಮ್ ಇದೊಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದು, ಅಂದ್ರೆ ಆದ್ರೆ ಹೋಗೋಣ ಅಂತ ಇಟ್ಕೊಂಡಿದ್ದು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೊರಟ್ವಿ ಇದಕ್ಕೆ. ಬಟ್ ಆದ್ರೆ ಇವಾಗ ನೋಡಿದ್ರೆ ಟೈಮ್ 11 ಗಂಟೆ ಆಯ್ತು. ನಾವು ಇನ್ನು 11 ಗಂಟೆ ಹೋಗಿ ಅಲ್ಲಿ ತಿರುಗಾಡಿ ತುಂಬಾ ಲೇಟ್ ಆಗುತ್ತೆ. ಆದ್ರೆ ಏನು ಬಹುಶಃ ಜಾಗನ ನೋಡೋಕೆ ಇವತ್ತು ಅದೃಷ್ಟ ಇಲ್ಲ ಅನ್ಸುತ್ತೆ. ಮತ್ತೆ ಪ್ಲಾನ್ ಮಾಡಿ ಮತ್ತೆ ಅದಕ್ಕೊಂದು ಯೋಚನೆ ಮಾಡಿ ಮತ್ತೆ ಖಂಡಿತ ಬರ್ತೀನಿ. ಇವಾಗ ಆ ದಾರಿ ಗೂಗಲ್ ಮ್ಯಾಪ್ ನಮ್ಮನ್ನು ತಂದು ಕಾಡಲ್ಲಿ ಬಿಟ್ಟಿದೆ. ದಾರಿ ತಪ್ಪು ಬಂದ್ರು ಈ ಕಾಡು ದಾರಿ ಆಮೇಲೆ ಹುಡುಕುವಂತೆ ಒಂದಷ್ಟೊತ್ತು ಇಲ್ಲೇ ಕೂತ್ಕೋ ಅನ್ನೋ ತರ ಮಾಡಿಸಿದೆ. ಅಂದ್ರೆ ಈ ಸುತ್ತ ಒಂದಷ್ಟು ಸಾವಿರಾರು ಪಕ್ಷಿಗಳಿದೆ, ತಣ್ಣ ಗಾಳಿ ಇದೆ. ಕಳೆದ ಒಂದು 2-3 ದಿನಗಳಿಂದ ಕರಾವಳಿ ಕಡೆನೇ ಇದ್ದೆ, ಅಂದ್ರೆ ಅಂಕೋಲ, ಹೊನ್ನಾವರ ಈ ಕಡೆನೇ ಇದ್ದೆ. ಅಲ್ಲಿ ಶೆಕೆನ್ ತಡಿಯಕ್ ಆಗ್ತಿರಲ್ಲ, ಅಷ್ಟು ಶೆಕೆ ಇತ್ತು. ಸಮುದ್ರ ತೀರ ಆಗಿದ್ರೆ ಸಿಕ್ಕಾಪಟ್ಟೆ ಶೆಕೆ ಇತ್ತು. ಒಂದೇ ಸರಿ ಇಲ್ಲಿಗೆ ಬಂದ ತಕ್ಷಣ ತಂಪಾದ ವಾತಾವರಣ, ಗಾಳಿ, ತಂಪಾದ ಗಾಳಿ, ಇಲ್ಲೇ ಒಂದಷ್ಟು ಕೂರೋಣ ಅಂತ ನಾನು ಮನ್ಸು ಮಾಡಿದೆ. ದಾರಿ ತಪ್ಪೋಗಿದೆ, ದಾರಿ ಹುಡುಕ್ ಮತ್ತೆ ಹೋಗ್ಬೇಕಾಗಿದೆ. ಆದ್ರೂ ಕೂಡ ಒಂದಷ್ಟು ಕಳೆಯೋ ಮನ್ಸು ಮಾಡಿದೆ. ನನ್ನ ಫಸ್ಟ್ ಡ್ರೈವಲ್ಲೇ ಗೂಗಲ್ ಮ್ಯಾಪ್ ನಲ್ಲಿ ನಂಬಿಕೆ ಹೋಯ್ತು. ಯಾಕಂದ್ರೆ ಗೂಗಲ್ ಮ್ಯಾಪ್ ತಪ್ಪಿಲ್ಲ ಈ ಜಾಗ. ಇದರಲ್ಲಿ ಅದು 10 ಕಿಲೋಮೀಟರ್ ಉಳಿಸೋಕ್ಕೋಸ್ಕರ ಒಂದು ದಾರಿ ಹುಡ್ಕೊಂಡು ಒಂದು ಶಾರ್ಟ್ ಕಟ್ ಹುಡ್ಕೊಂಡು ಬಂದ್ರೆ ಇಲ್ಲಿ ಉದ್ದಕ್ಕೂ ಕಾಡೆ. ಆದ್ರೆ ತಪ್ಪಂತಲ್ಲ, ಏನೋ ಅದು ವೇಸ್ಟ್ ಆಗ್ಲಿಲ್ಲ. ಒಂದೊಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸಿಕ್ತು, ಒಳ್ಳೆ ಕಾಡಲ್ಲಿ ಜರ್ನಿ ಮಾಡಿರೋ ಅನುಭವ ಸಿಕ್ತು. ಅದು ಒಂದು ಬರೀ ಒಂದು ಮರ ಏನೋ ಬಿದ್ದಿದೆ ಅಥವಾ ಮರನೇನೋ ಅಡ್ಡಿಟ್ಟಿದ್ದಾರೆ ರೋಡ್ಗೆ, ಅದಷ್ಟಕ್ಕೋಸ್ಕರ 8 ಕಿಲೋಮೀಟರ್ ಇವಾಗ ಸುತ್ತು ಬಳಸ್ಕೊಂಡ್ ಬರ್ಬೇಕು. ಫಸ್ಟ್ ಡ್ರೈವ್ ಹಿಂಗ ಅನ್ಎಕ್ಸ್ಪೆಕ್ಟೆಡ್ ಇದು. ನಾನು ಯೋಚನೆ ಇರ್ಲಿಲ್ಲ. ಯಾವ್ದೋ ಫುಲ್ ಹಳ್ಳಿ, ಅದೊಂದು ಹಳ್ಳಿ, ಯಲ್ಲಾಪುರ ಒಂದು ಹಳ್ಳಿ ಇದು. ಇಲ್ಲಿ ಜಾಸ್ತಿ ಸಿದ್ಧಿ ಜನಾಂಗದವರು ಸಿಗ್ತಾರೆ. ಅಂದ್ರೆ ಸಿದ್ಧಿ ಜನಾಂಗದವರು ಕೆಲವು ಕಡೆ ಸಮೂಹ ಜೀವನ ನಡೆಸ್ತಾರೆ, ಅಂದ್ರೆ ಒಟ್ಟಿಗೆ ನಡೆಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಅಲ್ಲಲ್ಲಿ ಮನೆಗಳು ಕಟ್ಕೊಂಡು ಕಾಡಂಶಲ್ಲಿ ಬದುಕ್ತಾ ಇದ್ದಾರೆ. ಅವರಷ್ಟೇ ಕಾಣಿಸಿದ್ವಿ, ಬೇರೆ ಏನಿಲ್ಲ. ಎಲ್ಲಿ ಹೋಗ್ತಿದೆ ಏನು ದೇವ್ರನ್ನ ಏನು ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ.
ಲಾಕ್ ಆಗಿದೆ. ಹೊಸ ಕಾರ್ ಸ್ಕ್ರಾಚ್ ಆಗುತ್ತೆ. ರೆಕಾರ್ಡ್ ಮಾಡ್ತೀರಾ? ರೋಡಿಗೆ ಹೋಗುವ. ಎಲ್ಲಿ ಹೋಗತ್ತೆ ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ರೆ ಕಾಡೆ ಸಿಗ್ತಿದೆಯಪ್ಪ. ಬೈಕ್ ನೆನಪಾಗುತ್ತೆ ಈ ಟೈಮಲ್ಲಿ. ಬೈಕ್ಗಳಲ್ಲಾದ್ರೆ ಎಲ್ಲ ತೂರ್ಸ್ಕೊಂಡು ಯಾವ ಚಿಕ್ಕ ಚಿಕ್ಕ ದಾರಿಲಿ ಕಾಡಲ್ಲಿ ಹೋಗ್ಬಿಡ್ಬೋದು. ಕಾರಲ್ಲಿ ಆಗಾಗಲ್ಲ, ಒಂದು ದೊಡ್ಡ ದಾರಿ ಸಿಗೋ ಆಗೋದಿಲ್ಲ. ಆದ್ರೆ ತಾರಲ್ಲಿ ಆಗುತ್ತಲ್ಲ, ದಾರಿ ಎಷ್ಟು ಕೆಟ್ಟದಾಗಿದ್ರು ಹೋಗುತ್ತೆ, ಬಟ್ ಅದಕ್ಕೆ ಹೋಗಕ್ಕೆ ಅಷ್ಟಾಗ್ಲೇ ಜಾಗನಾದ್ರೂ ಬೇಕಲ್ಲ. ಇಲ್ಲ ಆ ರೀತಿ ಜಾಗನೇ ಇಲ್ಲ. ಎಲ್ಲಿ ಹೋಗ್ತಿದೆ ಏನಂತ ಗೊತ್ತಿಲ್ಲ.